ನನಗೀಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಸಿಕ್ಕಿದ ಮೇಲೆ ಎಲ್ಲ ಸಂಬಂಧಗಳು ಆ ಥರ ಆಗ್ತಾ ಇದೆ. ಇಷ್ಟು ವರ್ಷ ನನ್ನ ಹಠ ಕೋಪದಿಂದ ಸಂಬಂಧಗಳನ್ನ ದೂರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಕ್ಷಮಿಸ್ತೀಯ ಲಕ್ಷ್ಮಿ? ಅಣ್ಣ, ಈ ಕ್ಷಮಿಸುವಂಥದ್ದು ಏನಾಗಿದೆ? ಈಗ ನಮ್ಮಗಳ ನಡುವೆ ಇರ್ಬೇಕಾಗಿರೋದು ಪ್ರೀತಿ. ಈಗ ನಾವೆಲ್ಲರೂ ಪ್ರೀತಿಯಿಂದ ಒಂದಾಗಿದ್ದೀವಿ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕಣ್ಣ? ಮಾವಯ್ಯ, ನೀವು ಬರ್ತೀರಿ ಅಂತ ಗೊತ್ತಾದ್ಮೇಲೆ ಅತ್ತೆ ಸಂಭ್ರಮ ಹೇಳ್ತೀರ್ದು. ಒಳ್ಳೆ ಸಣ್ಣ ಮಕ್ಕಳ ತರ ಮನೆಯೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರು. ನನಗ್ ಗೊತ್ತಿದ್ದಂಗೆ ಅತ್ತೆ ಸರಿಯಾಗಿ ರಾತ್ರಿ ನಿದ್ದೆನೂ ಮಾಡಿರ್ಲಿಕ್ಕಿಲ್ಲ ಅಲ್ವಾ ಅತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಣ್ಣಗ್ ಅದಿಷ್ಟ, ನಮ್ಮ ಅಣ್ಣಗ್ ಇದಿಷ್ಟ, ಅದನ್ ಮಾಡು ಇದನ್ ಮಾಡು ಸರಿಯಾಗಿ ಮಾಡು ಅಂತ ನನ್ನ ಹತ್ರ ಹೇಳ್ಕೊಂಡು ಓಡಾಡ್ತಾ ಇದ್ರು. ಹಾಗೇನಿಲ್ಲ ಅಣ್ಣ, ವೀಣಾ ಏನೋ ಸುಮ್ಮನೆ ಹೇಳ್ತಾಳಷ್ಟೆ. ಅತ್ತೆ, ನೀವು ಸುಳ್ಳು ಹೇಳ್ಬೇಡಿ. ಬೆಳಿಗ್ಗೆಯಿಂದ ನೀವು ಓಡಾಡ್ತಾ ಇರೋದು ನಾವು ನೋಡಿಲ್ವಾ? ಅಲ್ಲ, ಲಕ್ಷ್ಮಿ ಮುಖದಲ್ಲಿ ನಗು ಹೇಗಿದೆ ನೋಡಿ. ಒಳ್ಳೆ ಚಿಕ್ಕ ಮಗು ತರ ಆಗ್ಬಿಟ್ಟಿದ್ದಾಳೆ. ಅಯ್ಯೋ ಮಾವ, ಅತ್ತೆ ಮಾತ್ರ ಅಲ್ಲ, ಅಪ್ಪನೂ ಅಷ್ಟೇ. ಸತ್ಯನಾರಾಯಣ ಪೂಜೆಗೆ ಹೋಗಿ ಬಂದಾಗಿಂದ ತುಂಬಾ ಖುಷಿಯಾಗಿದ್ದಾರೆ. ಮುಂಚೆ ಎಲ್ಲ ಉಗ್ರ ನರಸಿಂಹನ್ ತರ ಇರ್ತಿದ್ರು, ಈಗ ಲಕ್ಷ್ಮೀ ನರಸಿಂಹನ್ ತರ ಖುಷಿಯಾಗಿದ್ದಾರೆ. ಇಷ್ಟು ವರ್ಷ ನಮ್ಮ ಕುಟುಂಬದಲ್ಲಿ ಇಷ್ಟು ಖುಷಿಯಾದ ದಿನಾನ ನಾನು ನೋಡೇ ಇರ್ಲಿಲ್ಲ. ಈಗ ಅಣ್ಣ ತಂಗಿ ಒಂದಾಗಿರೋದ್ರಿಂದ ಆ ಖುಷಿನ ಕಣ್ ತುಂಬ್ಕೊಳ್ಳೋ ಹಾಗಾಗಿದೆ. ಹೌದು, ಇಂಥ ಒಂದಿನ ಯಾವಾಗ ಬರ್ತದೆ ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ಇವಾಗ ಬಂದೈತೆ. ಇನ್ಮೇಲಾದ್ರೂ ನಾವೆಲ್ಲರೂ ಖುಷಿಯಾಗಿರ್ಬೋದು. ಅಣ್ಣ, ನೀನು ನಿಜವಾಗ್ಲೂ ನಾನು ನೋಡ್ಬೇಕು ಅಂತ ಬಂದ್ಯಾ? ಒಂದು, ನಿನ್ನನ್ನು ನೋಡಲೇಬೇಕು ಅಂತ. ಯಾಕೆಂದ್ರೆ ಮನೆಗೆ ಬಾ ಅಂತ ಕರೆದ್ರೆ ತುಂಬಾ ಕೆಲಸಗಳಿದಾವೆ, ಬರಲ್ಲ ಅಂತ ಹೇಳಿದೆ, ಅದಕ್ಕೆ. ಇನ್ನೊಂದು, ನಮ್ಮನೇಲೊಂದು ಶುಭ ಕಾರ್ಯ ಮಾಡೋದಿದೆ, ಅದಕ್ಕೆ ಎಲ್ರನ್ನೂ ಕರೆಯೋಣ ಅಂತ ಬಂದಿದ್ದೀನಿ.